ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಈ ವಿಡಿಯೋ ಏನಂತಂದರೆ, ನಾವು ಫಿಲಮ್ ಥಿಯೇಟ್ರಿಗೆ ಬಂದಿದ್ದೀವಿ. ಪವನ್ ಕಲ್ಯಾಣ್ದು OG ಮೂವಿ ಇದು. ಆ್ಯಂಡ್ ಅದನ್ನು ನೋಡಿ ಹೋಗಿ ಹೇಗಿದೆ ಅಂತ ನೋಡಿ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ದೆನ್ ಇವಾಗೆಲ್ಲ ಹಚ್ಚಿದ್ದೀವಿ, ನಾವು ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಅಮೌಂಟ್ ತೊಗೊಂಡ್ರು. ಕಾರ್ ಪಾರ್ಕಿಂಗ್ ಅಮೌಂಟ್ ತೊಗೊತಾರೆ, ಗಾಡಿಗೂ ಅಮೌಂಟ್ ತೊಗೊತಾರೆ. ಇವಾಗ ಗಾಡಿಗೆ ಅಮೌಂಟ್ ಪಾರ್ಕಿಂಗು ಇಲ್ಲಿ ಯಾವಾಗಲೂ ತೊಗೊತಾರ ಗಾಡಿ ಪಾರ್ಕಿಂಗ್ಗೆ ಎಲ್ಲ ಕಡೆನೂ. ಮತ್ತು ಅಲ್ಲಿ ತೊಗೊಂಡಿಲ್ಲ. ನಾವು ಹೋಗಿದ್ದು ಓಲೋನಲ್ಲಿ ಬಿಫೋರ್ ಮಂತಲ್ಲಿ ಹೋಗಿದ್ವಿ. ಅಲ್ಲಿ ನಾನು ಗಾಡಿಯಲ್ಲಿ ಹೋಗಿದ್ದೀನಿ ಅಂದ್ಕೊಂಡಿದ್ದು ನಾವು. ಬಟ್ ನಾವು ಅಲ್ಲಿ ಗಾಡಿಯಲ್ಲಿ ಹೋಗಿಲ್ವಲ್ಲ, ನಾವು ಆಟೋದಲ್ಲಿ ಹೋಗಿದ್ದು, ನಂಗೆ ಗೊತ್ತಿರಲಿಲ್ಲ. ಇವಾಗ ನಾನು ಬರ್ತಿರೋದು ಜಾಸ್ತಿ ಮೂವೀಸ್ಗೆಲ್ಲ. ಯಾಕಂದರೆ ನಾವು ಇದರಲ್ಲ ದೊಡ್ಡ ಫಿಲಮ್ ದೇವ. ಅದು ಫಿಲಮ್ಗಂದರೆ ಫಸ್ಟಲ್ಲಿ ಇರ್ತಿರೋದು, ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಇರ್ತಾರೆ. ಆದರೆ ಈ ಮೂವಿಗೆ ನಾವು ಫಸ್ಟ್ ಡೇ ಫಸ್ಟ್ ಶೋ ಬರೋಕ್ಕಾಗಿಲ್ಲ. ಅದಕ್ಕೆ ಎಷ್ಟು ದಿನ ಆಯಿತು ರಿಲೀಸ್ ಆಗಿದ್ದು? ಈ ಮೂವಿ ರಿಲೀಸ್ ಆಗಿ ಒಂದು 3 ದಿನ ಆದಮೇಲೆ ಬಂದಿದ್ದೀವಲ್ಲ ನಾವು. ಈ ಮೂವಿ ರಿಲೀಸ್ ಆಗಿ ಒಂದು 3 ದಿನ ಆದಮೇಲೆ ಬಂದಿದ್ದೀವಿ. ಆದರೂ ಕ್ರೌಡ್ ಇದೆ, ಫುಲ್ ಆಗಿಬಿಟ್ಟಿದೆ, ಫುಲ್ ಥಿಯೇಟರೆಲ್ಲ ಫುಲ್ ಆಗಿಬಿಟ್ಟಿದೆ. ಆ್ಯಂಡ್ ನೋಡೋಣ ಮೂವಿ ಹೇಗಿರುತ್ತೆ ಅಂತ. ನಾನು ಫುಲ್ ಎಕ್ಸೈಟ್ಮೆಂಟ್. ಹೇಳ್ತೀನಿ ಹೇಗಿತ್ತು ಏನು ಅಂತ, ಕಾಯ್ತಾ ಇರಿ. ಇದ್ರೇ ಇಲ್ಲಿ ಡಿಮಾರ್ಟ್ ಇದೆ ಹಿಂದೆ. ನಾನು ಹೇಳ್ತಾನೆ ಇದ್ದೀನಿ ಕರ್ಕೊಂಡೋಗಿ ಅಂತ. ಆದರೆ ಅಯ್ಯೋ ಕಾಣಿಸ್ತಾನೆ ಇಲ್ಲ. ಏನು ಮಾಡ್ತಿದ್ದೆ ಕುತ್ಕೊಂಡು? ಎಲ್ಲಿಗೆ ಬರೋಣ? ಎಲ್ಲಿ ದೂರ ಹೋಗೋಣ? ಎದೋಳು ನೀನು. ಡಿಮಾರ್ಟ್ ಇದ್ದೆ, ಕರ್ಕೊಂಡೋಗಿ ಕೇಳಿ ನೋಡೋಣ ಏನಂತಾರ. ರೀ ಡಿಮಾರ್ಟ್ಗೆ ಹೋಗಿ ಡ್ರೆಸ್ ನೋಡ್ಕೊಂಬರೋಣ ಬಾ ಒಳಗಡೆ. ನಿಮ್ಮ ಅಪ್ಪ ಕೊಡ್ತಾನೆ. ನೋಡಿ ಹಂಗೇನಂತೆ ಇವಾಗ. ಓ, ನಿಂಗೆ ನೋಡ್ಕೊಂಡು ಹೋಗ್ತಿದಾರಂತ. ಅವ್ರು ನನ್ನ ಈ ಸುಂದರವಾದ ಬ್ಯೂಟಿನ ನೋಡ್ಕೊಂಡು ಹೋಗ್ತಾ ಇರೋದು. ನನ್ನ ಸುಮ್ಮನೆ ನೋಡ್ಕೊಂಬರೋಣ ಬಾ. ಏನು ತಗೊಳ್ಳೋದು ಬೇಡ. ಸುಮ್ಮನೆ ನೋಡ್ಕೊಂಬರಕ್ಕೆ ದುಡ್ಡು ಕೊಡ್ಬೇಕಾ? ಇಲ್ಲ ಕಾಣದ. ಹೇಳ್ಮಂಗೆ ಬಾ, ಒಳಗಡೆ ಹೋಗಿ ಬರೋಣ ಬಾ ಅಂತ ಬರೀ. ಇದು ಒಳಗಡೆ ಏನು ಮನೆ ನೀನು ಕೊಡ್ಬೇಕಾಗಿರೋ ದೊಡ್ಡಣ್ಣಾದ್ಮೇಲೆ ಕಾಸಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಟ್ಟೆ ಐತೆ ಒಳಗಡೆ, ಅಮ್ಮ ಬಟ್ಟೆ ಇಸ್ಕೊಡಲ್ಲ. ನೀನು ಹೇಳ್ಕೊಬೇಡ, ಸುಮ್ಮನೆ ಹೇಳ್ಮಂಗೆ. ಮನೇಲಿ ಜಾಸ್ತಿ ಐತೆ ನಿಮ್ಮ ಬಟ್ಟೆ. ಸುಮ್ಮನೆ ಯಾರು ಹೇಳೋದು? ಏನಂತ ಬಟ್ಟೆ ಹೆಂಗ್ ಗೊತ್ತ ಮನೆ? ಅದಕ್ಕೆ ನಾವು ಹೋಗ್ಬಿಟ್ಟು ಕಾಸು ಕೊಟ್ಬಿಟ್ಟು ಬಟ್ಟೆ ಎತ್ಕೊಬರೋಣ. ನೀನು ಇಸ್ಕೊಂಬರೋಣ ಹೊಸ ಬಟ್ಟೆ. ನಿಂಗೆ ಇಸ್ಕೊಳ್ಳೋಣ? ಎಲ್ಲಿ ಒಳಗಡೆ ನಿಂಗೆ ಹೊಸ ಬಟ್ಟೆ ಇಸ್ಕೊಳ್ಳೋಣ? ಇವಾಗಲೇ ಹಿಂಗೆ ಆಡ್ತೀಯಾ? ಇವಾಗಲೇ ಹಿಂಗೆ ಆಡ್ತೀಯ? ದೊಡ್ಡನನ್ನು ಇಸ್ಕೊಳ್ತೀಯಾ? ಸರಿ ದೊಡ್ಡನ್ನು ಇವಾಗ ಕಾಸಿಲ್ಲ ಅಂತಪ್ಪ. ಕಾಸು ಬಂದಮೇಲೆ ಇಸ್ಕೊಂಡ್ಬಂದಂತೆ. ಬಟ್ಟೆ ಕೊಡ್ಸೋದೇ ಇಲ್ಲ. ಅಮ್ಮ ನೀನು ಬಟ್ಟೆ ಕೊಡ್ಸಲ್ಲ ತಾನೆ?
ದೊಡ್ಡನ ಆದ್ಮೇಲೆ ಇಸ್ಕೊಡ್ತಾನೆ, ಅವಾಗವರೆಗೂ ಬಟ್ಟೆ ಇದು ಹಾಕೊಂಡಿರ್ಬೇಕು ನಾನು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಇವಾಗ ಫಿಲಮ್ ನಮ್ಮ ಮುಂಚೆ ನೋಡಿರೋರೆಲ್ಲ ವಾಪಸ್ ಬರ್ತಿದ್ದಾರೆ. ಯಾವ ಮೂವಿ ಇದು? ಓಜಿ. ಹೇಳು ಓಜಿ ಅಂತ. ಆನ್ ಸ್ಟೈಲ್ ಮನೆ ಮ್ಯಾನರಿಸಮ್. ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಕೂತ್ಕೋಬೇಕು, ಇನ್ನೇನು ಸ್ಟಾರ್ಟ್ ಆಗುತ್ತೆ. ಒಂದು 10 ನಿಮಿಷದಲ್ಲಿ ಫಿಲಮ್ಮು. ನಮ್ಮದು ಮಿಡಲಲ್ಲಿ ಇತ್ತು ಫುಲ್ ಅದು. ಆ್ಯಂಡ್ ಫಿಲಮ್ ಥಿಯೇಟರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಂತಾರದು ಟ್ರೈಲರ್ ಇದೆಯಲ್ಲ ಕಾಂತಾರದು, ಅದನ್ನು ಹಾಕಿದ್ರು ಟ್ರೈಲರ್ನ. ಅದನ್ನು ನೋಡಿಕೊಂಡು ಹಾಗೆ ಫಿಲಮ್ ಇನ್ನೇನು 5 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಕೂತ್ಕೊಂಡಿದ್ವಿ ನಾವು. ಅಷ್ಟಪ್ಪ ಕತ್ತಿನ ನೀನು ಪೊಚ್ಚ ಅಂತ ಇದೆಯಾ ನೋಡ್ದಿರಾ? ಹಾಂ ಪೊಚ್ಚ ಅಂತ ಇದೆಯಲ್ಲ. ಹಾ ಬಿಡು ಕೈ ಕೆಳಗಡೆ ಪಪ್ಪ. ಕುತ್ಕೊಂಡು ಸಾಕಾಗಿಬಿಟ್ಟಿದೆ ಹಿಂಗೆ. ಇವಾಗ ಇಂಟರ್ವಲ್ ಕೊಟ್ಟಿದ್ದಾರೆ. ನನಗೆ ಮ್ಯೂಸಿಕ್ ಅಂತ ತುಂಬ ಇಷ್ಟ ಆಯಿತು. ನಾನು ಒಂದು ಕಡೆ ಕಿರ್ಚ್ತಾ ಇದ್ದೀನಿ. ಇದೆಲ್ಲ ನೋಡ್ತಿದ್ದಾರೆ, ನಂಗೆ ಮಾತಾಡೋಕ್ಕೆ ಅಂತಾರೆ. ಫಸ್ಟ್ ಒಂದು ನನಗೆ ಲುಕ್ಕು ಮಸ್ತಾಗೈತೆ. ನನಗೆ ಕಾಸ್ಟ್ಯೂಮ್ಸು ಲುಕ್ಸು ಹಂಗೆ ಹೋಗಿ ಮದುವೆ ಮಾಡಬೇಕು ಅನ್ಸುತ್ತೆ ಪವನ್. ಆ್ಯಂಡ್ ಮ್ಯೂಸಿಕ್ ಹೇಳಲೇಬೇಕಾ, ಸಕ್ಕತ್ತಾಗೈತೆ ಮ್ಯೂಸಿಕ್ ಅಂತೂ. ನನಗೆ ಇವಾಗ ಇಂಟರ್ವಲ್ ಕೊಟ್ಟಿದ್ದಾರೆ, ಆಮೇಲೆ ಇನ್ನೂ ಮಸ್ತಾಗಿರುತ್ತೆ ನೋಡಿ. ಐ ಆಮ್ ಸೋ ಎಕ್ಸೈಟ್ಮೆಂಟ್. ನನ್ನ ಎಕ್ಸೈಟ್ಮೆಂಟ್ ಏನಂತ ಹೆಂಗೆ ಹೇಳೋಕ್ಕಾಗ್ತಿಲ್ಲ. ನಂಗೆ ಹೊಟ್ಟೆನಲ್ಲಿ ಜುಲ ಅಂತಿದೆ. ಯಾಕೆ ಹಂಗೆ ನೋಡ್ತಿದ್ದಾರೆ? ಪಕ್ಕದಲ್ಲಿರೋರು ನಾನು ಮಾತಾಡ್ತಿದ್ರೆ ಪಕ್ಕದಲ್ಲಿರೋರೆಲ್ಲ ಹಿಂಗೆ ನೋಡ್ತಿದ್ದಾರೆ. ಚಿಪ್ಸ್ ನಾವು ಆಚೆಯಿಂದನೇ ತಂದ್ವಿ. ನೋಡಿದ್ರೆ ಹೆವಿ ರೇಟ್ ಅಂತ ನಾವು ಆಚೆಯಿಂದ ತಂದ್ಬಿಟ್ಟಿದ್ವಿ ಸ್ನ್ಯಾಕ್ಸ್ ಎಲ್ಲ. ತಡೆ ಕೊಟ್ಟೆ. ಏನೋ ಒಬ್ಬನೇ ಮಾತಾಡ್ತಾ ಇದೆಯಾ? ಎಷ್ಟು ಉಪ್ಪಿಟ್ಟು ಬಾಯ್. ಏನೋ ಓಹೋ ತುಂಬ್ಕೊಂಡೆ ಹೋಗಿ ನೀನು ಕಾಲಿದೇನೋ ಗೊತ್ತಾಗಲ್ಲ, ಕರ್ಕೊಂಡು ಹೋಗ್ತಾ ಇರ್ತೇವೆ. ನಿಮ್ಗೊಂದು ಕಾಮಿಡಿ ಎಲ್ಲದು ಹೇಳ್ತೀನಿ. ಅವರೇ ನಗಿಲ್ಲ ಏನು ಗೊತ್ತಾ? ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ನಮ್ಮ ಪಾಸಕ್ತಿ ಹೇಳ್ತೀನಿ, ಹೇಳ್ಬಿಟ್ಟೆ ನಾನು. ಹೇಳ್ಬೇಡ ಅಂತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಮುಂದೆ ಪಾಸ್ ಚಟ ಅಮ್ಮ ಕೊಡು. ಅಮ್ಮ ಕೊಟ್ಬಿಟ್ಟು ತಿನ್ಬೇಕು ಅಂತ ಗೊತ್ತಿಲ್ಲ. ಮತ್ತೆ ಫಿಲಮ್ ಆದ್ಮೇಲೆ ಸಿಗ್ತೀನಿ.
ಯಾರಿಗೂ ಬಾಯ್ ಬಾ ಮನೆ ಫಿಲಮ್ ಆದ್ಮೇಲೆ ಸಿಗ್ತೀನಿ ಬಾ ಏನು ಬಾಯ್ 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 ಲೇಟ್ ಆಪ್ ಆಯಿತು ಫುಲ್ಲು ಟ್ರಾಫಿಕ್ ಇದೆ ಮಾಡಿದ್ದಾರೆ ಅಂತ ಹೇಳಿ ನೀನು ಹೇಳ್ತೀಯಲ್ಲ ಏನಕ್ಕೆ ದಸರಾದ ಮಿನಿ ಮೈಸೂರು ನಿಮಗೆ ಕಾಣಿಸ್ತಾ ಇದೆಯಾ ಅರ್ಧ ಚಂದ್ರ ಅದು ಹೆಂಗೆಂಗೋ ಕಾಣಿಸ್ತೈತೆ ಅದೇ ಮಸ್ತ್ ಅಲ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡಿ ನಂಗೆ ನಾಟಕಗಳು ನಿಂದು ಮೂವಿ ನೋಡ್ಬಿಡೋದು ಬಂದಿಲ್ಲ ನಂಗೆ ನಾಟಕ ಆಡೋದು ನೀನು ಹೆಂಗಮ್ಮ ಶೂಟ್ ಮಾಡೋದವರು ಫಿಲಮಿಂದ ಬಂದಿದ್ದಾಯಿತು ಫಿಲಮಿಂದ ಬಂದು ಆ್ಯಂಡ್ ಚಿಕನ್ ತಗೊಂಡು ಇವಾಗ ನಾವು ಅಡುಗೆ ಮಾಡಿ ಏನೋ ನವರಾತ್ರಿಯಲ್ಲಿ ಚಿಕನ್ ನಾವು ತಿಂತೀವಿ ಬೇರೆಯವ್ರು ತಿಂತೀವಿ ಅಂದರೆ ಏನಂತೆ ನಾವು ಚಿಕನ್ ತಿಂತೀವಿ ನಾವು ಶನಿವಾರಗಳಲ್ಲೇ ಬಿಟ್ಟಿಲ್ಲ ನಾವು ಇವಾಗ ತಿಂದಿರ್ತೀವ ನಾವು ತಿಂತೀವಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮೂವಿಯಿಂದ ಬಂದಿದ್ದೆ 7 o'clock ಬಂದ್ವಿ ಇವಾಗ ಆಲ್ಮೋಸ್ಟ್ 8:30 ಆಗ್ತಿದೆ ಆ್ಯಂಡ್ ಇವಾಗ ನಾವು ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ ಡಿನ್ನರ್ ಮಾಡೋಕ್ಕೆ ಆ್ಯಂಡ್ ಬೈ ದ ವೇ ಮೂವಿ ಕಡೆಗೆ ಬಂದರೆ ಮೂವಿ ಅದು ಸೂಪರ್ ಆಗಿತ್ತು ತುಂಬ ಇಷ್ಟ ಆಯಿತು ಆ ಮೂವಿಗಿಂತ ನನಗೆ ಪವನ್ ಜಿನೇ ತುಂಬ ಇಷ್ಟ ಆದರು ಆ್ಯಂಡ್ ಅವ್ರ ಕಾಸ್ಟ್ಯೂಮ್ಸ್ ಆ್ಯಂಡ್ ಅವ್ರ ಸ್ಟೈಲ್ ಆಲ್ವೇಸ್ ಈಸ್ ಹ್ಯಾಂಡ್ಸಮ್ ರೈಟ್ ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಾದ್ರೆ ಒಂಥರ ಆ್ಯಕ್ಷನ್ ಮೂವಿ ಗ್ಯಾಂಗ್ಸ್ಟರ್ ಅಂದ್ರೆ ಆ್ಯಕ್ಷನ್ ಮೂವಿ ಅಲ್ವಾ ಆ್ಯಂಡ್ ತುಂಬ ಚೆನ್ನಾಗಿತ್ತು ತುಂಬ ಜಾಸ್ತಿ ಚೆನ್ನಾಗಿತ್ತು ಆ್ಯಂಡ್ ಮ್ಯೂಸಿಕ್ ಅಂತೂ ನನಗೆ ಕುತ್ಕೊಂಡಿರೋಕ್ಕಾಗ್ತಾ ಇಲ್ಲ ಕಾಲೆಲ್ಲ ಒಂಥರ ನನಗೆ ಆ ಮ್ಯೂಸಿಕ್ಗೆ ಗೂಸ್ ಬಂಪ್ಸ್ ಬರೋ ಥರ ಆಗಿಬಿಟ್ಟಿತ್ತು ನಾನು ಹಂಗೆ ಲೈಟಾಗಿ ಕಿಚ್ಕೊಂಡು ನಾನು ಎಂಜಾಯ್ ಮಾಡಿದೆ ಇವತ್ತು ದಿನ ಅಂತೂ ಸೂಪರ್ಬಾಗಿ ಹೋಗಿತ್ತು ಆ್ಯಂಡ್ ಎಕ್ಸಲೆಂಟ್ ಆಗಿತ್ತು ಆಲ್ಮೋಸ್ಟ್ ನಮ್ಮದು 4 o'clock ಏನೋ ಶೋ ಇದ್ದಿದ್ದು ನಾನು ಕೆಲಸ ಮುಗಿಸ್ಕೊಂಡು ಬಂದು ನಾವು ಹೋಗಿದ್ದು ಇಟ್ಸ್ ಆಗಾಗ ಹೀಗೆ ಹೋಗ್ತಾ ಇರಬೇಕು ಮೂವಿ ಡೇಟಿಂಗ್ಗೆ ಹೋಗ್ತಾ ಇರಬೇಕು ಅವಾಗವಾಗ ಇನ್ನೊಂದು ಪ್ಲ್ಯಾನ್ ಮಾಡಿ ಯಾವುದಾದ್ರೂ ಮೂವಿ ಬಂದರೆ ಆ್ಯಂಡ್ ಹೇಳಲ್ಲ ಅಡುಗೆ ಮಾಡ್ತಿರೋದು ನಾನು ಸುಮ್ಮನೆ ಅವ್ರು ಪೋಸ್ ಕೊಡ್ತಾರೆ ನಾನೇ ಬರ್ತಿರೋದು ನೋಡಿಲೆ ರೀ ಫಿಲಮ್ ಹೇಗಿತ್ತು ದೂರ ಈಗ ಅಲ್ಲಿ ನೋಡಿ ಹೇಳ್ಬೇಕು ಇವಾಗ ಅಲ್ಲೊಂದು ಸೀನ್ ಬಂತು ನೋಡಿ ಮೂವಿನಲ್ಲಿ ಅವ್ರ ಹೆಂಡತಿ ಸಾಯ್ಬೇಕಾದ್ರೆ ಅವ್ನು ಅಳ್ತಾನಲ್ಲ ಹೆಂಡತಿ ಸಾಯ್ಬೇಕಾದ್ರೆ ಅಳ್ತಾನೆ ನೋಡು ಹಾಕು ಇನ್ನೊಂದು ಹಾಕು ಅವ್ನು ಸತ್ತೋದಾಗ ಅವಳು ಸತ್ತೋದಾಗ ಅವ್ನು ಅಳ್ತಾನಲ್ಲ ಅಥವಾ ನೀನು ಅಳ್ಬೇಕು ನನ್ನ ಫ್ಯೂಚರಲ್ಲಿ ನಾ ಸತ್ತೋದಾಗ ಹೆಂಗೆ ಅವಳ ಹೆಸರು ಇದ್ದಿದ್ದ ಮೂವಿನಲ್ಲಿ ಅಯ್ಯೋ ಹೊರ್ತೋಗ್ಬಿಟ್ಟೆ ಏನಿದ್ದು ಮೂವಿನ ಹೆಸರು ಕಣ್ಮಣಿ ಅಂದಾಗ ನೀನು ಕೀರ್ತಿ ಅಂತ ಅಳ್ಬೇಕು ಕೀರ್ತಿ ಅಂತ ಫುಲ್ಲು ಅಳ್ಬೇಕು ಅಳಲ್ಲೇನೋ ನೀನು ಅಮ್ಮ ಹಿಂಗೆ ಇಟ್ಕೊಂಡು ಕೈ ನೋತೈತೆ ಅಳಲ್ವಾ ಹ್ಞೂ ಅಂತ ಹೇಳು ಇಷ್ಟೆಲ್ಲ ಇರಬಾರ್ದು ಮನುಷ್ಯನ್ಗೆ ದಟ್ಸ್ ಆಲ್ ಗೈಸ್ ನೀವು ಮೂವಿಗೆ ಹೋಗಿ ಆ್ಯಂಡ್ ದಸರಾಗೆ ಕಾಂತಾರ ಬರ್ತಿದೆ
ನಾನು ಕರ್ಕೊಂಡೋಗೋದು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನಾವು ಆ ಕಾಂತಾರ ಮೂವಿಗೆ ಏನಾದರೂ ಹೋದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಾನು. ಆ್ಯಂಡ್ ಅಡುಗೆ ಮಾಡಿ ತಿಂದಾಗ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ಮಾಡಿ ಎಂಡ್ ಆಫ್ ಮಾಡೋಣ. ಅಷ್ಟೇ ಫ್ಯಾಮ್, ಇವಾಗ ಅಡುಗೆ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ನಾನು ಏನು ಮಾಡಿದ್ದೀನಿ ಅಂತ ನೋಡಿಸ್ತೀನಿ ತಡೀರಿ. ಆ್ಯಂಡ್ ನಾನು ಮಾಡಿರೋದು ಚಿಕನ್ ಪುಲಾವ್ ಆ್ಯಂಡ್ ಚಿಕನ್ ಸಾಂಬಾರಾದರೂ ಅಂದ್ಕೊಳ್ಳಿ, ಗ್ರೇವಿ ಆದರೂ ಅಂದ್ಕೊಳ್ಳಿ. ಆ್ಯಂಡ್ ಇದು ಮಾಡಿದ್ದೀನಿ. ನಾನು ತಿಂದು ನಮ್ಮ ಮಗನಿಗೂ ತಿನ್ನಿಸ್ಬೇಕು. ಆ್ಯಂಡ್ ಅಷ್ಟೇನೇನಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಕೆಳಗಡೆ ಲೈಕ್ ಬಟನ್ ಇರುತ್ತೆ, ಅದನ್ನು ಒತ್ತಿ. ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನೀನು ಹೇಳ್ತೀಯಾ? ಬಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಅಲ್ಲಿ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಂತ. ಸರ್ ಲೈಕ್ ಮಾಡಿ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಅಷ್ಟೇ, ಟಾಟಾ. ಅಷ್ಟೇ.